ಕ್ರಿಸ್ತನನ್ನು ಪ್ರತಿಫಲಿಸುವಂತೆ ನಿಮ್ಮ ಆತ್ಮಗಳನ್ನು ವಾಕ್ಯದಲ್ಲಿ ಬಲಪಡಿಸುವ ಅನುದಿನದ ಧ್ಯಾನ. ಇಂದಿನ ಧ್ಯಾನದ ಶೀರ್ಷಿಕೆ ಕ್ರಿಸ್ತನು ರಕ್ಷಿಸುವ ಕೃಪೆಯ ಮಾರ್ಗವಾಗಿದ್ದಾನೆ. ಈ ದಿನದ ದೇವರ ವಾಕ್ಯ, ಕ್ರಿಸ್ತನಲ್ಲಿಯೇ ದೇವರ ಸರ್ವ ಸಂಪೂರ್ಣತೆಯು ಅವತರಿಸಿ ವಾಸ ಮಾಡುತ್ತದೆ. ಕೊಲೊಸ್ಸೆಯವರಿಗೆ 2ನೇ ಅಧ್ಯಾಯ 9ನೇ ವಚನ. ಕ್ರಿಸ್ತನು ತನ್ನ ಮಾನವತ್ವದ ಮೂಲಕ ಮಾನವ ಜನಾಂಗವನ್ನು ಮುಟ್ಟಿದನು ಮತ್ತು ತನ್ನ ದೈವತ್ವದ ಮೂಲಕ ಆತನು ದೃಢವಾಗಿ ದೇವರ ಸಿಂಹಾಸನವನ್ನು ಹಿಡಿದುಕೊಂಡಿದ್ದಾನೆ. ಮನುಷ್ಯಕುಮಾರನಾಗಿ ಆತನು ವಿಧೇಯತೆಯ ಮಾದರಿಯನ್ನು ನಮಗೆ ಕೊಟ್ಟಿದ್ದಾನೆ. ದೇವಕುಮಾರನಾಗಿ ವಿಧೇಯರಾಗುವ ಬಲವನ್ನು ನಮಗೆ ಕೊಡುತ್ತಾನೆ. ಮಾನವತ್ವವನ್ನು ತನ್ನ ಮೇಲೆ ಧರಿಸಿಕೊಳ್ಳುವುದಕ್ಕೆ ತನ್ನನ್ನು ತಗ್ಗಿಸಿಕೊಳ್ಳುವ ಮೂಲಕ ಸೈತಾನನ ಗುಣಸ್ವಭಾವದ ವಿರುದ್ಧವಾದ ಗುಣಸ್ವಭಾವಗಳನ್ನು ಕ್ರಿಸ್ತನು ಪ್ರಕಟಪಡಿಸಿದನು. ಕ್ರಿಸ್ತನ ಯೋಗ್ಯತೆಗೆ ತಕ್ಕಂತೆ ನಮ್ಮನ್ನು ನಡೆಸಲು ಮತ್ತು ನಮ್ಮನ್ನು ಆತನ ಯೋಗ್ಯತೆಗೆ ತಕ್ಕಂತೆ ಅರ್ಹಗೊಳಿಸಬೇಕು ಎಂದು ನಮ್ಮ ಯೋಗ್ಯತೆಗೆ ನಾವು ಅನುಭವಿಸಬೇಕಾದದ್ದನ್ನು ಆತನು ಅನುಭವಿಸಿದನು. ನಮ್ಮ ಪಾಪಗಳಿಗಾಗಿ ಅವನು ಖಂಡಿಸಲ್ಪಟ್ಟನು. ಆ ಪಾಪಗಳಲ್ಲಿ ಅವನಿಗೆ ಯಾವುದೇ ಪಾಲು ಇರಲಿಲ್ಲವಾದರೂ ನಮಗೆ ಯಾವ ಪಾಲೂ ಇಲ್ಲದ ಆತನ ನೀತಿಯಿಂದ ನಾವು ನೀತಿವಂತರೆಂದು ನಿರ್ಣಯಿಸಲ್ಪಡಬೇಕು ಎಂದು ಆತನು ನಮ್ಮ ಪಾಪಗಳಿಗೆ ಖಂಡಿಸಲ್ಪಟ್ಟನು. ತನ್ನದಾಗಿರುವಂಥ ಜೀವವನ್ನು ನಾವು ಹೊಂದಿಕೊಳ್ಳಲಿ ಎಂದು ನಮ್ಮದಾಗಿರುವಂತಹ ಮರಣವನ್ನು ತಾನು ಅನುಭವಿಸಿದನು. ಅವನ ಬಾಸುಂಡೆಗಳಿಂದ ನಮಗೆ ಗುಣವಾಯಿತು. ಪಾಪದಿಂದ ಉಂಟಾದ ನಾಶದಿಂದ ಚೇತರಿಸಿಕೊಳ್ಳುವುದಕ್ಕಿಂತ ಹೆಚ್ಚಿನದನ್ನು ಕ್ರಿಸ್ತನು ತನ್ನ ಜೀವನ ಮತ್ತು ಮರಣದ ಮೂಲಕ ಸಾಧಿಸಿದ್ದಾನೆ. ದೇವರು ಮತ್ತು ಮನುಷ್ಯರನ್ನು ಶಾಶ್ವತವಾಗಿ ಬೇರ್ಪಡಿಸುವುದು ಸೈತಾನನ ಉದ್ದೇಶವಾಗಿತ್ತು. ಆದರೆ ನಾವು ಬಿದ್ದು ಹೋಗಿರದಿದ್ದರೆ ದೇವರೊಂದಿಗೆ ನಿಕಟವಾಗಿ ಒಂದಾಗುತ್ತಿದ್ದದ್ದಕ್ಕಿಂತಲೂ ಹೆಚ್ಚಾಗಿ ಕ್ರಿಸ್ತನ ಮೂಲಕ ನಾವು ದೇವರೊಂದಿಗೆ ಒಂದಾಗಿದ್ದೇವೆ. ನಮ್ಮ ಸ್ವಭಾವವನ್ನು ತಾನು ಧರಿಸುವ ಮೂಲಕ ಮಾನವತ್ವದೊಂದಿಗೆ ಎಂದಿಗೂ ಮುರಿಯಲಾಗದಂಥ ಬಂಧದಿಂದ ರಕ್ಷಕನು ನಮ್ಮನ್ನು ಬಂಧಿಸಿಕೊಂಡಿದ್ದಾನೆ. ಆತನು ನಿತ್ಯತ್ವದಿಂದಲೂ ನಮ್ಮ ಜೊತೆಯಲ್ಲಿ ಸಂಬಂಧ ಹೊಂದಿದ್ದಾನೆ. ದೇವರು ತನ್ನ ಬದಲಾಗದ ಸಮಾಧಾನದ ಒಡಂಬಡಿಕೆಯನ್ನು ನಮಗೆ ದೃಢಪಡಿಸಲು ನಿತ್ಯಕ್ಕೂ ತನ್ನ ಮಾನವತ್ವವನ್ನು ಉಳಿಸಿಕೊಳ್ಳಲು ಮತ್ತು ಮಾನವ ಕುಟುಂಬದಲ್ಲಿ ಒಬ್ಬನಾಗಲು ದೇವರು ತನ್ನ ಒಬ್ಬನೇ ಮಗನನ್ನು ಕೊಟ್ಟನು. ತನ್ನ ಮಗನೆಂಬ ವ್ಯಕ್ತಿಯ ರೂಪದಲ್ಲಿ ದೇವರು ಮಾನವ ಸ್ವಭಾವವನ್ನು ಅಂಗೀಕರಿಸಿಕೊಂಡನು ಮತ್ತು ಅದನ್ನು ಉನ್ನತವಾದ ಪರಲೋಕಕ್ಕೂ ಕೊಂಡೊಯ್ದನು. ಭೂಮಂಡಲಗಳ ಸಿಂಹಾಸನದ ಪಾಲುಗಾರನು ಮನುಷ್ಯಕುಮಾರನೇ ಆಗಿದ್ದಾನೆ. ಮನುಷ್ಯಕುಮಾರನನ್ನು ತಾನೇ ಅದ್ಭುತ ಸ್ವರೂಪನು, ಆಲೋಚನೆಕರ್ತನು, ಪರಾಕ್ರಮಿಯಾದ ದೇವರು, ನಿತ್ಯನಾದ ತಂದೆ, ಸಮಾಧಾನದ ಪ್ರಭು ಎಂದು ಕರೆಯಲಾಗುತ್ತದೆ. ಭೂಲೋಕ ಮತ್ತು ಪರಲೋಕದ ಕುಟುಂಬಗಳೆರಡೂ ಕ್ರಿಸ್ತನಲ್ಲಿ ಒಂದಾಗಿದೆ. ಮಹಿಮೆಗೊಂಡ ಕ್ರಿಸ್ತನು ನಮ್ಮ ಸಹೋದರನಾಗಿದ್ದಾನೆ. ಪರಲೋಕವು ಮಾನವತ್ವದ ಮೇಲೆ ನೆಲೆಗೊಂಡಿದೆ ಮತ್ತು ಮಾನವತ್ವವು ಅನಂತವಾದ ಪ್ರೀತಿ ತುಂಬಿದ ಎದೆಯಲ್ಲಿ ಅಡಗಿಕೊಂಡಿದೆ. ಕ್ರಿಸ್ತನ ರಕ್ಷಣಾ ಕಾರ್ಯದ ಮೂಲಕ ದೇವರ ರಾಜ್ಯವು ನ್ಯಾಯವೆಂದು ದೃಢವಾಗಿದೆ, ರುಜುವಾತಾಗಿದೆ. ಸರ್ವಶಕ್ತನಾದವನು ಪ್ರೀತಿಯ ದೇವರು ಎಂದು ತಿಳಿಸಲ್ಪಡಲಾಗಿದೆ. ಸೈತಾನನ ಆರೋಪಗಳು ಸುಳ್ಳಾಗಿದೆ ಮತ್ತು ಅವನ ಗುಣಸ್ವಭಾವವು ಅನಾವರಣಗೊಂಡಿದೆ. ಬಂಡಾಯವು ಮತ್ತೆಂದೂ ಉಂಟಾಗಲು ಸಾಧ್ಯವಿಲ್ಲ. ಪಾಪವು ಮತ್ತೆ ಎಂದಿಗೂ ಲೋಕವನ್ನು ಪ್ರವೇಶಿಸಲು ಸಾಧ್ಯವಿಲ್ಲ. ಆದಿಕಾಲದಿಂದಲೂ ಎಲ್ಲರೂ ಧರ್ಮಭ್ರಷ್ಟತೆ ಇದ್ದರೂ ನಿರಾಳವಾಗಿ ಸುರಕ್ಷಿತವಾಗಿದ್ದಾರೆ. ಪ್ರೀತಿಯ ಸ್ವಾರ್ಥ ತ್ಯಾಗದಿಂದ ಲೋಕದ ಮತ್ತು ಪರಲೋಕದ ನಿವಾಸಿಗಳು
ಬೇರ್ಪಡಿಸಲಾಗದ ಬಂಧದಲ್ಲಿ ತಮ್ಮ ಸೃಷ್ಟಿಕರ್ತನೊಂದಿಗೆ ಐಕ್ಯವಾಗಿದ್ದಾರೆ. ರಕ್ಷಣೆಯ ಕೆಲಸವು ಪೂರ್ಣಗೊಳ್ಳುತ್ತದೆ. ಪಾಪವು ಹೇರಳವಾಗಿದ್ದ ಸ್ಥಳದಲ್ಲಿ ದೇವರ ಕೃಪೆಯು ಇನ್ನೂ ಹೆಚ್ಚಾಗುತ್ತದೆ. ದೇವರ ಕರ್ತನ ಮಹಿಮೆಯ ಸೃಷ್ಟಿಯಲ್ಲಿ ಪಾಪದ ಶಾಪದಿಂದ ಒಂದು ಕಪ್ಪು ಕಲೆಯಾಗಿರುವ ಈ ನಮ್ಮ ಪುಟ್ಟ ಲೋಕವು ದೇವರ ವಿಶ್ವಮಂಡಲದ ಎಲ್ಲ ಇತರ ಲೋಕಗಳಿಗಿಂತಲೂ ಹೆಚ್ಚು ಗೌರವಿಸಲ್ಪಡುತ್ತದೆ. ಆಮೇನ್. ದೇವರ ವಾಕ್ಯಗಳನ್ನು ಶ್ರದ್ಧೆಯಿಂದ ಆಲಿಸುವವರು ಮಾತ್ರವೇ ಆಗಿರದೆ ಪಾಲಿಸುವವರು ಆಗಬೇಕೆಂದು ನಿಮ್ಮನ್ನು ಉತ್ತೇಜಿಸುತ್ತೇನೆ. ಪರಿಶುದ್ಧಾತ್ಮನ ಸಹಾಯದಿಂದ ಆಲಿಸಿದ ನಿಮ್ಮೆಲ್ಲರಿಗೂ ಧನ್ಯವಾದಗಳು. ಮತ್ತೆ ದೈನಂದಿನ ಧ್ಯಾನಕ್ಕಾಗಿ ನಾಳೆ ಸಂಧಿಸೋಣ. ಆಮೇನ್.